ನೋಡಿ, ದೆಹಲಿಯಲ್ಲಿ ಕಾರು ಸ್ಫೋಟದ ಬಗ್ಗೆ ಮತ್ತೊಂದು ಸಂಚು ಬಟಾ ಬಯಲಾಗ್ತಾ ಇದೆ. ಎನ್ಐಎ ಈಗ ಆಲ್ರೆಡಿ ಒಂದಷ್ಟು ಜನ ಶಂಕಿತ ಉಗ್ರರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದೆ. ಆ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಬಿಡ್ತಾ ಇದೆ. ಈಗ ಡಾಕ್ಟರ್ ಉಮರ್ ಇದ್ನಲ್ಲ, ಅವನ ಸಹಚರ ಸ್ಫೋಟಕ ಸಂಗತಿಯನ್ನ ಬಿಚ್ಚಿಡ್ತಾ ಇದ್ದಾನೆ. ಉಗ್ರ ಸಂಚಿನ ಮಾಹಿತಿ ಕೇಳಿ ಎನ್ಐಎ ಅಧಿಕಾರಿಗಳೇ ಶಾಕ್ ಆಗ್ತಾರೆ. ಒಂದು ಕ್ಷಣ ಏನಾ ಮಾಹಿತಿ ಗೊತ್ತಾ? ಭಾರತದಲ್ಲಿ ಹಮಾಸ್ ಮಾದರಿಯಲ್ಲಿ ದಾಳಿ ಮಾಡೋಕ್ಕೆ ಸ್ಕೆಚ್ ಮಾಡಿದ್ರಂತೆ. ಡ್ರೋನ್ ದಾಳಿ ಮಾಡಿ ಒಂದಷ್ಟು ಆತಂಕವನ್ನ ಸೃಷ್ಟಿ ಮಾಡಬೇಕು ಭಾರತದಲ್ಲಿ ಅಂತ ಸಂಚು ಮಾಡಿದ್ರಂತೆ. ಸಂಚುಕೋರ ಡ್ಯಾನಿಶ್ ಈ ಡ್ರೋನ್ಗಳನ್ನೇ ಬಾಂಬ್ಗಳಾಗಿ ಮಾರ್ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇದಕ್ಕೆ ತಾಂತ್ರಿಕ ನೆರವು ನೀಡ್ತಾ ಇದ್ದದ್ದು ಸಹಚರ ಡ್ಯಾನಿಶ್ ಅನ್ನೋನು. ಎನ್ಐಎ ಅಧಿಕಾರಿಗಳ ತನಿಖೆಯ ವೇಳೆ ಈ ಸತ್ಯ ಬಟಾ ಬಯಲಾಗ್ತಾ ಇದೆ. ನಿಜಕ್ಕೂ ಇದು ಆತಂಕಕಾರಿ. ಅದು ಆಗುತ್ತಾ ಬಿಡುತ್ತಾ ಸೆಕೆಂಡ್ರಿ, ಬಟ್ ಸಂಚು ರೂಪಿಸಿದಾರಲ್ಲ, ಅವ್ರ ತಲೆಯಲ್ಲಿ ಬಂದಿದೆಯಲ್ಲ ಆ ಪ್ಲಾನು, ಅದು ಬಹಳ ಆತಂಕಕಾರಿ ವಿಚಾರ. ಹಮಾಸ್ನಲ್ಲಾದಂತಹ ದಾಳಿಯ ರೀತಿಯಲ್ಲೇ ಭಾರತದಲ್ಲಿ ಮಾಡಬೇಕು ಅನ್ನುವಂಥ ಸಂಚು. ಅಂದರೆ ಡ್ರೋನ್ ದಾಳಿಗಳು ಮಾಡಬೇಕು ಅಂತ. ಡ್ರೋನ್ ದಾಳಿ ಮಾಡಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ಎಸಗಬೇಕು, ಬಾಂಬ್ ಬ್ಲಾಸ್ಟ್ ಮಾಡಬೇಕು. ಅಂದರೆ ಫಿಸಿಕಲ್ ಆಗಿ ಅಥವಾ ಮಾನವ ಬಾಂಬ್ ಅದೆಲ್ಲ ಹಳೆ ಕಾಲ ಆಯಿತು. ಈಗ ಹಮಾಸಲ್ಲಿ ಹೆಂಗೆ ಅಟ್ಯಾಕ್ ಮಾಡಿದ್ರು ಡ್ರೋನ್ ಮೂಲಕ, ಹಂಗೆ ಮಾಡಬೇಕು ಅಂತ. ಅದಕ್ಕೆ ಟೆಕ್ನಿಕಲ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದವನು ಡ್ಯಾನಿಶು. ಈ ಉಗ್ರ ಉಮರ್ಗೆ, ಆ ಕಾರು ಓಡಿಸ್ತಿದ್ನಲ್ಲ ಉಮರು, ಅವನಿಗೆ ಸಾಥ್ ಕೊಡ್ತಾ ಇದ್ದಿದ್ದು, ಟೆಕ್ನಿಕಲಿ ಹೆಲ್ಪ್ ಮಾಡ್ತಾ ಇದ್ದಿದ್ದು ಡ್ಯಾನಿಶ್ ಅನ್ನೋ ವ್ಯಕ್ತಿ. ಆ ಡ್ಯಾನಿಶನ್ನ ವಿಚಾರಣೆಗೆ ಒಳಪಡಿಸಿದಾಗ ಎನ್ಐಎ ಅಧಿಕಾರಿಗಳು ಆತ ಬಾಯ್ಬಿಟ್ಟಂತಹ ಸ್ಫೋಟಕ ಮಾಹಿತಿ ಕೇಳಿ, ಆ ಸಂಚಿನ ಬಗ್ಗೆ, ಆ ಪ್ಲಾನ್ ಬಗ್ಗೆ ಮಾಹಿತಿ ಕೇಳಿ ನಿಜಕ್ಕೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಹಮಾಸ್ ಮಾದರಿಯಲ್ಲಿ ನಡೆಸೋಕೆ ಪ್ಲಾನ್ ಮಾಡಿದ್ರಾ ಅಂತ. ನಿಜಕ್ಕೂ ಅದು ಸಾಧ್ಯನಾ ಅಂತಂದರೆ ಇವರು ಪ್ರಯತ್ನ ಪಡಕ್ಕೆ ಹೋಗಿದ್ರು. ಆ ಪ್ಲಾನ್ ಅಲ್ಲಿ ಇನ್ನೇನೆಲ್ಲ ಇನ್ಕ್ಲೂಡ್ ಮಾಡಿದ್ರು, ಇನ್ನೇನೆಲ್ಲ ಸತ್ಯ ಬಾಯ್ಬಿಟ್ರು, ಡೀಟೇಲ್ಸ್ ಕೇಳ್ತೀನಿ ನಮ್ಮ ಪ್ರತಿನಿಧಿ, ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಾಳಿ ಹತ್ರ. ಸಂತೋಷ್, ವೆರಿ ಗುಡ್ ಮಾರ್ನಿಂಗ್. ಈ ತಾಂತ್ರಿಕ ನೆರವು ಕೊಡ್ತಾ ಇದ್ದಂತಹ ಡ್ಯಾನಿಶ್ ಕೊಟ್ಟಂತಹ ಸ್ಟೇಟ್ಮೆಂಟು ಕೇಳಿ ಎನ್ಐಎ ಅಧಿಕಾರಿಗಳೇ ಶಾಕ್ ಆಗ್ತಾರೆ ಅಂತ. ಹಮಾಸ್ ಮಾದರಿಯಲ್ಲಿ ಮಾಡೋದಕ್ಕೆ ಅಂದರೆ ದಾಳಿ ಡ್ರೋನ್ ಮೂಲಕ ಆಗ್ತಿತ್ತ ನಿಜಕ್ಕೂ? ಆ ಜೊತೆಗೆ ಇನ್ನೇನೆಲ್ಲ ಪ್ಲಾನ್ಗಳನ್ನ ಅವರು ಬಾಯ್ಬಿಟ್ರು ಅಂತ. ವೆರಿ ಗುಡ್ ಮಾರ್ನಿಂಗ್ ಶರತ್. ದೆಹಲಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆಘಾತಕಾರಿ ಮಾಹಿತಿಗಳು ಇದೀಗ ಎನ್ಐಎ ಅಧಿಕಾರಿಗಳ ತನಿಖೆಯಿಂದ ಹೊರಬೀಳ್ತಾ ಇದೆ. ಸೊ ಈಗಾಗಲೇ ಮತ್ತಷ್ಟು ಮಾಹಿತಿಗಳ ಅನ್ವಯ ನೋಡೋದಾದ್ರೆ, ಈ ಏನು ಉಗ್ರರ ತಂಡವೇನಿತ್ತು, ಇವರು ವೈಟ್ ಕಾಲರ್ ಡಾಕ್ಟರ್ ರೂಪದಲ್ಲಿ ಆರಂಭದಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ತಾರೆ. ಆದ್ರೆ ಅವರ ಟಾರ್ಗೆಟ್ ಆಗಿದ್ದು ಐತಿಹಾಸಿಕ ಸ್ಥಳಗಳು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಯಾವುದೇ ರೀತಿಯಾದಂತಹ ಜನನಿಬಿಡ ಪ್ರದೇಶಗಳು ಅವರ ಟಾರ್ಗೆಟ್ ಆಗಿರ್ಲಿಲ್ಲ ಅನ್ನುವಂಥದ್ದು ಈ ಸದ್ಯಕ್ಕೆ ಲಭ್ಯವಾಗ್ತಿರೋ ಮಾಹಿತಿ. ಅಂದ್ರೆ ಎಲ್ಲಿ ಅತಿ ಹೆಚ್ಚು ಐತಿಹಾಸಿಕ ಸ್ಥಳಗಳು ಭಾರತದ ಪ್ರಮುಖ ಮೂಲಗಳಿದೆ, ಅದೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡ್ಬೇಕು ಅನ್ನೋದು. ಅದಕ್ಕೆ ಮೊದಲು ಆಯ್ಕೆ ಮಾಡಿಕೊಂಡಿದ್ದು ದೆಹಲಿಯನ್ನೇ. ದೆಹಲಿಯಲ್ಲಿ ಸಾಕಷ್ಟು ಐತಿಹಾಸಿಕ ಸ್ಥಳಗಳಿದೆ, ಹಾಗಾಗಿ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಅದರಲ್ಲೂ ಕೂಡ ಇತ್ತೀಚೆಗೆ ಹಮಾಸ್ನಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಗಳೇನಿತ್ತು, ಅದು ಕೂಡ ಡ್ರೋನ್ ಬಾಂಬ್ಗಳನ್ನ ಬಳಸಬೇಕು ಅನ್ನೋದರ ಬಗ್ಗೆ ನಿರ್ಧಾರ ಮಾಡಲಾಗಿತ್ತು. ಅದನ್ನು ತಯಾರಿ ಮಾಡುವುದರ ಬಗ್ಗೆ ಕೂಡ ಎಲ್ಲಾ ರೀತಿಯಾದಂತಹ ಕುಶಲೋಪರಿಗಳ ಜೊತೆಗೆ ಅವರಿಗೆ ಆ ಒಂದು ಚಳಕಗಳೆಲ್ಲವನ್ನು ಕೂಡ ತಿಳಿದುಕೊಂಡಿದ್ರು. ಹಾಗಾಗಿ ದೆಹಲಿ ಜೊತೆಗೆ ಹರಿಯಾಣ ಯಾವ್ಯಾವ ಭಾಗಗಳಲ್ಲಿ ಯಾವ ರೀತಿಯಾದಂತಹ ಸಾಮಗ್ರಿಗಳನ್ನ ನಾವು ಶೇಖರಣೆ ಮಾಡಿ ಇಟ್ಕೊಳ್ಬೇಕು, ಅದಕ್ಕೆ ಬೇಕಾದಂತಹ ವಸ್ತುಗಳೇನಿದೆ ಅದೆಲ್ಲವನ್ನು ಕೂಡ, ಅಮೋನಿಯಂ ನೈಟ್ರೇಟ್ ಇದೆಲ್ಲವನ್ನು ಕೂಡ ಹಾಗಾಗಿ ಶೇಖರಣೆ ಮಾಡಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನ ಮೊದಲಿಗೆ ಮಾಡ್ತಾ ಇದ್ದಾರೆ. ಇದು ಪ್ರಾಥಮಿಕ ಹಂತ. ಹಾಗಾಗಿ ಪ್ರಾಥಮಿಕ ಹಂತದಲ್ಲಿ ಭಾರತದ ಈ ಜಮ್ಮು ಕಾಶ್ಮೀರ ಪೊಲೀಸರು ಹೇಳಿದ್ರು, ಇವರು ತಮ್ಮದಾದಂತಹ ಶೈಲಿಯಲ್ಲಿ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನು ಮಾಡಿ ಹರಿಯಾಣದಲ್ಲಿ 350 ಮತ್ತು 2500 ಕೆಜಿ ಅಮೋನಿಯಂ ನೈಟ್ರೇಟ್ ಅನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಮಾಡಿದ್ರು. ಅದರಿಂದಾಗಿ ಬಹುಶಃ ದೊಡ್ಡ ಮಟ್ಟದ, ಅಂದ್ರೆ ಅವರು ಅಂದುಕೊಂಡಂತಹ ಒಂದು ದೊಡ್ಡ ಮಟ್ಟದ ದಾಳಿ ಏನಿತ್ತು ಅದು ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಇವರ ಈ ಒಂದು ಪ್ಲಾನ್ಗಳೆಲ್ಲವೂ ಕೂಡ ಇದೀಗ ಹುಸಿಯಾಗಿರುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಗೆ ಈಗ ಸೆರೆ ಸಿಕ್ಕಿರುವುದರಿಂದ ಬೇರೆ ಯಾವ್ಯಾವ ರೀತಿಯಾದಂತಹ ಪ್ಲಾನ್ಗಳನ್ನ ಮಾಡ್ತಾ ಇದ್ರು. ದೆಹಲಿಯನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ರಾಜ್ಯಗಳು ಟಾರ್ಗೆಟ್ ಆಗಿತ್ತು, ಅದು ಕೂಡ ಎಲ್ಲದರ ಬಗ್ಗೆ ಮಾಹಿತಿಗಳನ್ನ ಇದೀಗ ಎನ್ಐಎ ಅಧಿಕಾರಿಗಳು ಸೆರೆಯಾಗಿರುವಂತಹ ಶಾಹೀನ್ ಮತ್ತು ಮುಜಾಮಿಲ್ ಇಬ್ಬರ ಜೊತೆಗೆ ಕೂಡ ಮತ್ತಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ಕೇವಲ ಅವರ ಈ ಒಂದು ಸಂಘಟನೆ, ಅವರ ಒಂದು ಈ ಸಂಗಡಿಗರು ದೆಹಲಿ ಮತ್ತು ಉತ್ತರ ಪ್ರದೇಶ, ಹರಿಯಾಣ ಹೀಗೆ ಸುತ್ತಮುತ್ತದ ಉತ್ತರ ಭಾರತದಲ್ಲಿ ಮಾತ್ರ ಇದ್ರು, ಅಥವಾ ಬೇರೆ ಬೇರೆ ರಾಜ್ಯಗಳ ಕೆಲವೊಂದಿಷ್ಟು ಹಾಸ್ಪಿಟಲ್ಗಳಿರ್ಬೋದು ಅಥವಾ ಮೆಡಿಕಲ್ ಕಾಲೇಜ್ಗಳು, ಯಾವ್ದಾದ್ರು ವಿವಿಗಳು ಇದನ್ನ ವ್ಯಾಪಿಸಿಕೊಂಡಿತ್ತ? ಯಾಕೆಂತ ಹೇಳಿದ್ರೆ ಹೇಳಿ ಕೇಳಿ ಡಾಕ್ಟರ್ ರೂಪದಲ್ಲಿ ಇದ್ದಂತಹ ಇವರು ಬೇರೆ ಬೇರೆ ಯಾವ್ದಾರಿ ಸಂಘಟನೆಗಳ ಜೊತೆ, ಬೇರೆ ಬೇರೆ ಕಾಲೇಜುಗಳ ಜೊತೆ ಇವರಿಗೆ ನಂಟುಗಳಿತ್ತ? ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಇದೀಗ ಎನ್ಐಎ ಅಧಿಕಾರಿಗಳಿಂದ ತನಿಖೆಯಲ್ಲಿ ಆಗ್ತಾ ಇದೆ. ಶರತ್, ಥ್ಯಾಂಕ್ ಯು ಸಂತೋಷ್.